ಹಾಯ್ ಎಲ್ಲರಿಗೂ ನಮಸ್ತೆ. ನಾವು ಈ ದಿನ ಒಂದು 20 ಎಕರೆ ನೆಗ್ಲೆಕ್ಟೆಡ್ ಕಾಫಿ ಎಸ್ಟೇಟ್ನ ನೋಡೋಕೆ ಹೋಗ್ತಿದ್ದೀವಿ. ಸ್ಟೇಟ್ ಹೈವೇಯಿಂದ ಎಕ್ಸಾಕ್ಟ್ಲಿ ಈ ಪ್ರಾಪರ್ಟಿಗೆ 1 ಕಿಲೋಮೀಟರ್ ಆಗುತ್ತೆ. ಹಾಗೆ ಅರೇಹಳ್ಳಿಗೂ ಕೂಡ ತುಂಬ ಹತ್ತಿರವಾಗುವಂಥ ಪ್ರಾಪರ್ಟಿ ಇದಾಗಿದೆ. ಈ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ಆಗಿದೆ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ. ನೋಡಿ, ನಾವೇನು ಸ್ಟೇಟ್ ಹೈವೇ ನೋಡ್ತಿದ್ವಿ, ಈ ಪ್ರಾಪರ್ಟಿಯಿಂದ ಎಕ್ಸಾಕ್ಟ್ಲಿ 1 ಕಿಲೋಮೀಟರ್ ಆಗುತ್ತೆ. ಪೂರ್ತಿ ನಿಮಗೆ ಮಣ್ಣಿನ ರಸ್ತೆಯಲ್ಲೇ ನಿಮಗೆ ಈ ಪ್ರಾಪರ್ಟಿ ಏನಿಲ್ಲ ಅಂದರೂ 1000 ಅಡಿಗಳು ಬರುತ್ತೆ. ನೋಡಿ, ನೋಡ್ತಿದ್ದೀರಾ, ಪೂರ್ತಿ ನೆಗ್ಲೆಕ್ಟ್ ಆಗಿರುವಂಥ ಕಾಫಿ ತೋಟ, ತುಂಬ ಜಾತಿಯ ಕಾಡು ಮರಗಳಿದೆ. ಹಾಗೆ ಒಂದು ಗೋಡೌನ್ ಕೂಡ ಇದೆ, ಒಂದು ಮನೆ ಕೂಡ ಇದೆ ಈ ಪ್ರಾಪರ್ಟಿಯಲ್ಲಿ. ಮುಂದೆ ನಿಮಗೆ ವಿಡಿಯೋದಲ್ಲಿ ಬರುತ್ತೆ ನೋಡಿ. ಇದೇ ಥರ ಮಣ್ಣಿನ ರಸ್ತೆಗೆ ನಿಮಗೆ 1000ದಿಂದ 1100 ಅಡಿಗಳು ನಿಮಗೆ ರೋಡ್ಗೆ ಬರುತ್ತೆ. ಈ ಪ್ರಾಪರ್ಟಿಯ ಲೊಕೇಶನ್ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕು ಬರುತ್ತೆ. ಹಾಗೆ ಅರೇಹಳ್ಳಿ ಟೌನ್ಗೆ ತುಂಬ ನಿಯರ್ ಆಗುತ್ತೆ ಈ ಪ್ರಾಪರ್ಟಿ. ಸಾಯಿಲ್ ಕೂಡ ತುಂಬ ಚೆನ್ನಾಗಿದೆ, ನೀವು ನೋಡ್ತಿರ್ಬೋದು. ಪೂರ್ತಿ ಕಾಡು ಬೆಳ್ಕೊಂಡಿದೆ, ಹಾಗಾಗಿ ಒಳಗಡೆ ಹೋಗೋಕ್ಕಾಗ್ತಿಲ್ಲ. ಸೊ ನಾನು ಹೊರಗಡೆಯಿಂದನೇ ನಿಮಗೆ ತೋರಿಸ್ತಿದ್ದೀನಿ. ಪೂರ್ತಿ ಕಾಫಿ ಪ್ಲಾಂಟೇಶನ್ ಇದೆ. ನೀವು ನೀಟ್ ಮಾಡಿಕೊಂಡ್ರೆ 2-3 ವರ್ಷಕ್ಕೆ ಒಳ್ಳೆ ತೋಟವಾಗಿ ಕನ್ವರ್ಟ್ ಮಾಡ್ಬೋದು ಈ ಪ್ರಾಪರ್ಟಿನ. ಸಿಕ್ಕಾಪಟ್ಟೆ ಕಾಡು ಮರಗಳಿದೆ. ಒಂದು ಒಳ್ಳೆ ಲೊಕೇಶನ್ನಲ್ಲಿರುವಂಥ ಪ್ರಾಪರ್ಟಿ ಇದಾಗಿದೆ. 70 to 80% ಲೆವೆಲ್ ಜಾಗನೇ ಬರುತ್ತೆ, ನಿಮಗೆ ಸ್ಟೀಪ್ ಇಲ್ಲ. ಒಂದು ರೇಂಜಿಗೆ ಲೆವೆಲ್ ಜಾಗ ಬರುತ್ತೆ. ಇನ್ನು ಒಂದು ಬೋರ್ವೆಲ್ ಕೂಡ ಇದೆ ವಾಟರ್ ಸೋರ್ಸ್ಗೆ. ತುಂಬ ಒಳ್ಳೆ ಜಾಗ ಅಂತ ಹೇಳ್ಬೋದು. ಸೆಲ್ಲರ್ ಈ ಪ್ರಾಪರ್ಟಿಗೆ 1 ಎಕರೆಗೆ 25 ಲಕ್ಷ ಫೈನಲ್ ರೇಟ್ ಬೇಕು ಅಂತ ಹೇಳ್ತಿದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗೋ ಚಾನ್ಸಸ್ ಇದೆ. ಹಾಗೆ ನೋಡಿ, ನೀವು ಗೇಟ್ ಕೂಡ ನೋಡ್ತಿದ್ದೀರಾ. ತೋಟ ಪೂರ್ತಿ ನೆಗ್ಲೆಕ್ಟ್ ಆಗಿದೆ. ತುಂಬ ಜನ ನಮಗೆ ನೆಗ್ಲೆಕ್ಟ್ ಆಗಿರೋ ಕಾಫಿ ತೋಟ ಇದ್ರೆ ಹೇಳಿ, ಸ್ವಲ್ಪ ಕಮ್ಮಿ ಬಜೆಟ್ದು ಅಂತ ಹೇಳ್ತಿರ್ತೀರ. ಅಂಥವ್ರಿಗೆ ಈ ಪ್ರಾಪರ್ಟಿ ಸೂಟಬಲ್ ಅಂತ ಹೇಳ್ತೀನಿ. ಈ ಏರಿಯಾದಲ್ಲಿ ಆವ್ರೇಜ್ ನಿಮಗೆ 60ರಿಂದ 90 ಇಂಚ್ ಮಳೆ ಬೀಳುತ್ತೆ. ತುಂಬ ಒಳ್ಳೆಯ ಏರಿಯಾ ಇದಾಗಿದೆ. ಒಂದು ಒಳ್ಳೆ ತೋಟ ಮಾಡೋದಕ್ಕೆ ತುಂಬ ಯೋಗ್ಯವಾಗಿರೋ ಪ್ರಾಪರ್ಟಿ ಇದಾಗಿದೆ. ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನೀವು ಕಾಲ್ ಮಾಡ್ಬೋದು. ಹಾಗೆ ಪ್ರಾಪರ್ಟಿನ ವಿಸಿಟ್ ಮಾಡ್ಬೋದು. ಅಕ್ಕಪಕ್ಕ ತುಂಬ ಕಂಡೀಷನ್ ಆಗಿರೋ ಕಾಫಿ ತೋಟಗಳಿದೆ. ನಿಮಗೆ ಒಂದು 400-500 ಮೀಟ್ರಿಂದನೇ ನಿಮಗೆ ಮನೆಗಳು ಸಿಗುತ್ತೆ. ಸೇಫ್ಟಿ ಜಾಗ ಅಂತ ಹೇಳ್ಬೋದು. ನೋಡಿ, ನೀವು ಏನು ಲೆವೆಲ್ ನೋಡ್ತಿದ್ರೆ ಇದೇ ಥರ ಲೆವೆಲ್ ಬರುತ್ತೆ ಪ್ರಾಪರ್ಟಿ. ವರ್ಕ್ ಪ್ರಾಪರ್ಟಿ ಅಂತ ಹೇಳ್ತೀನಿ. ಪ್ರೈಸ್ ಡೈರೆಕ್ಟ್ ಓನರ್ ಹತ್ರನೇ ಮಾತಾಡಿಕೊಂಡ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗೋ ಚಾನ್ಸಸ್ ಇದೆ. ಹಾಗೆ ನೋಡಿ, ನೀವು ಮನೆ ಕೂಡ ನೋಡ್ತಿದ್ರ. ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ದರೆ, ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಈ ಪ್ರಾಪರ್ಟಿ ಬಗ್ಗೆ ಎಷ್ಟು ಮಾಹಿತಿಯನ್ನು ತಿಳಿಸ್ತಾ, ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ.